ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ಹಲಸಿನ ಹಣ್ಣಿನ ಕಡುಬು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಕಡುಬು ಮಾಡಲಿಕ್ಕೋಸ್ಕರ ಅಕ್ಕಿ ನೆನೆಸೋದು ಬೇಡ, ರುಬ್ಬೋದು ಬೇಡ, ಅದೇ ರೀತಿ ಅಕ್ಕಿ ಹಿಟ್ಟು ಕೂಡ ಬೇಡ. ರವೆಯನ್ನು ಉಪಯೋಗಿಸಿ ನಾವು ಮಾಡುವಂಥ ತುಂಬ ಟೇಸ್ಟಿಯಾಗಿರುವಂತಹ ಕಡುಬಿದು. ಹಲಸಿನ ಹಣ್ಣು ಮುಗಿಯೋದಕ್ಕಿಂತ ಮುಂಚೆ ಒಂದು ಸಾರಿ ಇದೇ ರೀತಿ ಕಡುಬನ್ನು ಮಾಡಿ ನೋಡಿ. ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಅದೇ ರೀತಿ ಶೇರ್ ಮಾಡಿ. ನೋಡಿ, ಒಳ್ಳೆ ಹಣ್ಣಾಗಿರುವ ಸ್ವಲ್ಪ ಹಲಸಿನ ಹಣ್ಣನ್ನು ತಗೊಂಡಿದ್ದೀನಿ. ಇನ್ನು ನಾವು ಫಸ್ಟಿಗೆ ಈ ಹಲಸಿನ ಹಣ್ಣನ್ನೆಲ್ಲ ಕ್ಲೀನ್ ಮಾಡಿ ಇದೇ ರೀತಿ ಇದನ್ನು ಕಟ್ ಮಾಡ್ಕೋಬೇಕು. ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ನೀರು ಹಾಕಿ ಈ ಹಲಸಿನ ಹಣ್ಣನ್ನು ನಾವು ಫಸ್ಟಿಗೆ ಬೇಯಿಸಬೇಕು. ನಾನಿವಾಗ ಹಲಸಿನ ಹಣ್ಣನ್ನು ಬೇಯಿಸಿ ಅದು ತಣ್ಣಗಾಗಲಿಕ್ಕೆ ಬೇರೆ ಪಾತ್ರೆಗೆ ಹಾಕಿಟ್ಟಿದ್ದೆ. ಇವಾಗ ಈ ಹಲಸಿನ ಹಣ್ಣೆಲ್ಲ ಚೆನ್ನಾಗಿ ಬೆಂದಿದೆ, ಒಳ್ಳೆ ಸ್ಮೆಲ್ ಬರ್ತಾ ಇದೆ, ಅದೇ ರೀತಿ ತಣ್ಣಗಾಗಿದೆ. ಇನ್ನು ನಮಗೆ ಈ ಹಣ್ಣನ್ನು ಮಿಕ್ಸಿ ಜಾರಿಗೆ ಹಾಕಿ ಒಳ್ಳೆ ನೈಸಾಗಿ ಇದನ್ನು ರುಬ್ಬಬೇಕು. ಇದನ್ನೆಲ್ಲ ನಾನಿವಾಗ ಒಂದು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಇದು ರುಬ್ಬುವಾಗ ಇದರ ಜೊತೆಯಲ್ಲಿ ನಾವು ಸ್ವಲ್ಪ ಏಲಕ್ಕಿ ಮತ್ತು ಜಾಯಿಕಾಯಿಯನ್ನು ಸೇರಿಸಬೇಕು. ಜಾಯಿಕಾಯಿ ಯಾಕೆ ಸೇರಿಸೋದಂದರೆ ಈ ಹಲಸಿನ ಹಣ್ಣಿನ ಪದಾರ್ಥ ತಿಂದರೆ ಕೆಲವರಿಗೆ ಸ್ವಲ್ಪ ಎದೆ ಉರಿ, ಗ್ಯಾಸ್ಟ್ರಿಕ್ ಆಗುತ್ತೆ. ಅದು ಬರದಿರಲಿಕ್ಕೋಸ್ಕರ ಮತ್ತು ಒಳ್ಳೆಯ ಒಂದು ಟೇಸ್ಟ್ ಬರಲಿಕ್ಕೋಸ್ಕರ ನಾವು ಇದರಲ್ಲಿ ಸ್ವಲ್ಪ ಜಾಯಿಕಾಯಿಯನ್ನು ಸಹ ಸೇರಿಸಬೇಕು. ಈಗ ಒಂದು 5 ಏಲಕ್ಕಿ ತಗೊಂಡಿದ್ದೀನಿ, ಒಂದು ಜಾಯಿಕಾಯಿ ತಗೊಂಡಿದ್ದೀನಿ. ಈ ಜಾಯಿಕಾಯಿ ಇಷ್ಟು ಬೇಡ, ನಮಗೆ ಒಂದು ಸ್ವಲ್ಪ ಸಾಕು, ಒಳ್ಳೆ ಒಂದು ಟೇಸ್ಟಿಗೆ, ಅದೇ ರೀತಿ ನಮಗೆ ಗ್ಯಾಸ್ಟ್ರಿಕ್ ಎಲ್ಲ ಬರದಿರಲಿಕ್ಕೋಸ್ಕರ. ಇದನ್ನು ಕಟ್ ಮಾಡಿ ಇದೇ ರೀತಿ ಒಂದು ಸಣ್ಣ ಪೀಸು ತಗೊಂಡ್ರೆ ಸಾಕು. ಇನ್ನು ನಾವು ಹಲಸಿನ ಹಣ್ಣನ್ನು ಮಿಕ್ಸಿ ಜಾರಿಗೆ ಹಾಕಿದ್ದೀವಲ್ಲ, ಅದಕ್ಕೇ ಈ ಏಲಕ್ಕಿದು ಸಿಪ್ಪೆಯನ್ನು ತೆಗೆದು ಅದರ ಬೀಜವನ್ನು ಮಾತ್ರ ಹಾಕಬೇಕು. ಅದರೊಟ್ಟಿಗೆ ನಾವು ತೆಗೆದಿಟ್ಟಿರುವ ಜಾಯಿಕಾಯಿಯನ್ನು ಸಹ ಹಾಕಬೇಕು. ಇದನ್ನೆಲ್ಲ ಸ್ವಲ್ಪ ನೀರು ಹಾಕಿ ನೈಸಾಗಿ ರುಬ್ಬಬೇಕು. ರುಬ್ಬಿ ಇದನ್ನು ನಮಗೆ ಒಂದು ಸೈಡಿಗೆ ಇಡೋಣ. ಇನ್ನು ಒಂದು ಪಾತ್ರೆಗೆ ಒಂದು 200 ಗ್ರಾಮಷ್ಟು ಬೆಲ್ಲವನ್ನು ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಪಾಕ ಮಾಡ್ಕೋಬೇಕು. ಒಳ್ಳೆ ಬೆಲ್ಲ ಇದ್ದರೆ ಆ ಬೆಲ್ಲವನ್ನು ಡೈರೆಕ್ಟಾಗಿ ಹಾಕ್ಬೋದು, ಆದರೆ ಇದೇ ರೀತಿ ಪಾಕ ಮಾಡಿ ಹಾಕಿದರೆ ನಮ್ಮದು ಕಡುಬಿಗೆ ಒಳ್ಳೆ ಟೇಸ್ಟ್, ಅದೇ ರೀತಿ ಕಲರ್ ಕೂಡ ಚೆನ್ನಾಗಿರುತ್ತೆ. ಅದೇ ರೀತಿ ಇಲ್ಲಿ ನಾನು ಹಲಸಿನ ಹಣ್ಣನ್ನು ಸಹ ಗ್ರೈಂಡ್ ಮಾಡಿ ಇಟ್ಟಿದ್ದೀನಿ. ಇದನ್ನು ಸಹ ಒಂದು ಸೈಡಿಗೆ ಇಡೋಣ. ಇನ್ನು ನಮಗೆ ಬೇಕಾದ್ದು ತುರಿದ ತೆಂಗಿನಕಾಯಿ, ಒಂದು ಸ್ವಲ್ಪ ತೆಂಗಿನಕಾಯಿಯನ್ನು ತುರಿದು ತಗೊಂಡಿದ್ದೀನಿ. ಇನ್ನು ಸ್ವಲ್ಪ ತೆಂಗಿನಕಾಯಿಯನ್ನು ಇದೇ ರೀತಿ ಕಟ್ ಮಾಡಿ ಹಾಕಿದ್ದೀನಿ. ಇದು ಮಧ್ಯೆ ನಮಗೆ ಕಚ್ಚಲಿಕ್ಕೆ ಸಿಗುವಾಗ ಒಳ್ಳೆಯದಾಗುತ್ತೆ. ಇನ್ನು ಒಂದು ಪಾನ್ ಬಿಸಿ ಆದ ಮೇಲೆ ಅದಕ್ಕೆ 1 ಅಥವಾ 2 ಚಮಚ ತುಪ್ಪವನ್ನು ಹಾಕಬೇಕು. ತುಪ್ಪ ಇದ್ದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡಿ, ಎಣ್ಣೆ ಹಾಕಿದರೂ ಆಗುತ್ತೆ. ಇನ್ನು ನಾವು ರವೆ, ಬಾಂಬೆ ರವೆ, ನಾವು ಉಪ್ಪಿಟ್ಟೆಲ್ಲ ಮಾಡ್ತೀವಲ್ಲ, ಬಾಂಬೆ ರವೆ ಅಥವಾ ಚಿರೋಟಿ ರವೆ, ಅದೆರಡಾದರೂ ಯಾವುದಾದ್ರೂ ಆಗುತ್ತೆ. ರವೆಯನ್ನು ಹಾಕಿ ನಾನಿವಾಗ 3 ಕಪ್ ರವೆಯನ್ನು ಹಾಕಿದ್ದೀನಿ. ಈ ತುಪ್ಪದಲ್ಲಿ ರವೆಯನ್ನು ಸ್ವಲ್ಪ ಫ್ರೈ ಮಾಡಬೇಕು. ತುಪ್ಪದಲ್ಲಿ ರವೆ ಫ್ರೈ ಮಾಡಿದರೆ ಒಳ್ಳೆ ಒಂದು ಫ್ಲೇವರ್, ಅದೇ ರೀತಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೋಡಿ, ನಾವು ಉಪ್ಪಿಟ್ಟಿಗೆಲ್ಲ ಫ್ರೈ ಮಾಡ್ತೀವಲ್ಲ, ಅದೇ ಕನ್ಸಿಸ್ಟೆನ್ಸಿ. ಆಮೇಲೆ ಇದಕ್ಕೆ ನಾವು ತುರಿದಿಟ್ಟಿರುವ ತೆಂಗಿನಕಾಯಿಯನ್ನು ಸೇರಿಸಬೇಕು. ತೆಂಗಿನಕಾಯಿಯನ್ನು ಸಹ ಸೇರಿಸಿ ಸ್ವಲ್ಪ ಲೈಟಾಗಿ ಇದೇ ರೀತಿ ನಾವು ಇದನ್ನು ಮಿಕ್ಸ್ ಮಾಡಬೇಕು. ಆ ತೆಂಗಿನಕಾಯಿ ಸಹ ಸ್ವಲ್ಪ ಫ್ರೈ ಆಗಬೇಕು, ಆವಾಗ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಇದಕ್ಕೆ ನಾವು ಪಾಕ ಮಾಡಿಟ್ಟಿರುವ ಬೆಲ್ಲವನ್ನು ಸೇರಿಸಬೇಕು. ಅದನ್ನು ಸಹ ಸೋಸಿ, ಕಸ ಏನಿಲ್ಲದಾಗೆ ನಮಗೆ ಇದೇ ರೀತಿ ಸೋಸಿ ಇದಕ್ಕೆ ಹಾಕೋಣ. ಇನ್ನು ಇದಕ್ಕೆ ಹಾಕೋದು ನಾವು ರುಬ್ಬಿ ಇಟ್ಟಿರುವ ಹಲಸಿನ ಹಣ್ಣನ್ನು ಸಹ ಇದಕ್ಕೆ ಸೇರಿಸಬೇಕು. ಇದನ್ನು ಸಹ ಸೇರಿಸಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದರೆ ಬೇಗ ಅದು ಡ್ರೈ ಆಗುತ್ತೆ, ಅದಕ್ಕೆ ಕೈ ಬಿಡದೆ, ಅದು ಗಂಟು ಬೀಳಬಾರ್ದು, ಅದಕ್ಕೋಸ್ಕರ. ಮತ್ತು ಆ ಬೆಲ್ಲದ್ದು ಟೇಸ್ಟೆಲ್ಲ ಬ್ಯಾಲೆನ್ಸ್ ಆಗಲಿಕ್ಕೆ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ಸೇರಿಸಿ ಇದೇ ರೀತಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ನಮಗೆ ಅದನ್ನು ಕಡುಬು ಕಟ್ಟುವ ಆ ಕನ್ಸಿಸ್ಟೆನ್ಸಿಗೆ ಬರಬೇಕು. ನೋಡಿ, ಇವಾಗ ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಆಲ್ಮೋಸ್ಟ್ ಆಯಿತು. ತಣ್ಣಗಾದ ಮೇಲೆ ಇನ್ನೂ ಸ್ವಲ್ಪ ಇದು ಗಟ್ಟಿಯಾಗುತ್ತೆ, ಆಗ ನಮಗೆ ಕಡುಬು ಮಾಡಲಿಕ್ಕೆ ಸುಲಭ ಆಗುತ್ತೆ. ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಸ್ಟೇಜಿಗೆ ಬಂದಾಗ ಇನ್ನು ಸ್ಟವನ್ನು ಆಫ್ ಮಾಡಿ ಇದನ್ನು ತಣ್ಣಗಾಗಲಿಕ್ಕೆ ಬಿಡೋಣ. ತಣ್ಣಗಾದ ಮೇಲೆ ನಾವು ಕಡುಬನ್ನು ತಯಾರು ಮಾಡೋದು. ನಮ್ಮದು ಹಿಟ್ಟು ತಣ್ಣಗಾಗುವ ಟೈಮಿಗೆ ನಮಗೆ ಸ್ವಲ್ಪ ಬಾಳೆ ಎಲೆಯನ್ನು ಇದೇ ರೀತಿ ಕಟ್ ಮಾಡಿ ಕ್ಲೀನ್ ಮಾಡಿ ತಗೊಳ್ಳೋಣ. ಬಾಳೆ ಎಲೆ ಇಲ್ಲ ಅಂದರೆ ಸಾಗುವಾಣಿ ಎಲೆ ಆದರೂ ಆಗುತ್ತೆ. ಅದು ಸಹ ನಿಮ್ಮ ಹತ್ರ ಇಲ್ಲ ಅಂದರೆ ಪ್ಲೇಟಲ್ಲಿ ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯನ್ನು ಸವರಿ ಪ್ಲೇಟಲ್ಲಿ ಹಚ್ಚಿ ಆದರೂ ಸಹ ನಮಗೆ ಮಾಡ್ಬೋದು. ನಾನಿವಾಗ ಇದೇ ರೀತಿ ಬಾಳೆ ಎಲೆಯನ್ನು ತಗೊಂಡಿದ್ದೀನಿ.
ಇವಾಗ ನಮ್ಮದು ಹಿಟ್ಟೆಲ್ಲ ಚೆನ್ನಾಗಿ ತಣ್ಣಗಾಗಿದೆ. ಇನ್ನು ಸ್ವಲ್ಪ ತಣ್ಣೀರು ತಗೊಂಡು ಕೈಯನ್ನು ತಣ್ಣೀರಲ್ಲಿ ಮುಳುಗಿಸಿ ಫಸ್ಟಿಗೆ ಹಿಟ್ಟನ್ನು ಇದೇ ರೀತಿ ಒಂದು ಸರ್ತಿ ಮಿಕ್ಸ್ ಮಾಡಬೇಕು. ಇನ್ನು ನಾವು ಕ್ಲೀನ್ ಮಾಡಿಟ್ಟಿರುವ ಬಾಳೆ ಎಲೆಯನ್ನು ತಗೊಂಡು ನಮಗೆ ಹಿಟ್ಟು ಎಷ್ಟು ಬೇಕು, ಒಂದು ಚಪಾತಿ ಎಲ್ಲ ಮಾಡುವಷ್ಟು ಹಿಟ್ಟನ್ನು ನಾವು ಇದೇ ರೀತಿ ತೆಗೆದು ಬಾಳೆ ಎಲೆಗೆ ಹಿಟ್ಟು ಕೈಯನ್ನು ಮಧ್ಯೆ ಮಧ್ಯೆ ಸ್ವಲ್ಪ ನೀರಲ್ಲಿ ಮುಳುಗಿಸಿ ಇದೇ ರೀತಿ ಸ್ವಲ್ಪ ಸಪೂರ ನಾವು ಕಡುಬನ್ನು ಇದೇ ರೀತಿ ಪ್ರೆಸ್ ಮಾಡಬೇಕು. ತುಂಬ ಗಟ್ಟಿ ಆಗಬಾರ್ದು, ಗಟ್ಟಿ ಆದರೆ ಅಷ್ಟೊಂದು ಟೇಸ್ಟ್ ಚೆನ್ನಾಗಿರೋದಿಲ್ಲ. ಸ್ವಲ್ಪ ಸಪೂರವಾಗಿ ಇದೇ ರೀತಿ ಇದನ್ನು ಸ್ಪ್ರೆಡ್ ಮಾಡಿ ಇದನ್ನು ಫೋಲ್ಡ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ. ಒಂದು ಸೈಡು ಇದೇ ರೀತಿ ಫಸ್ಟಿಗೆ ಫೋಲ್ಡ್ ಮಾಡಿ ಮತ್ತೆ ಇನ್ನೊಂದು ಸರ್ತಿ ಇದೇ ರೀತಿ ಫೋಲ್ಡ್ ಮಾಡಬೇಕು. ಆವಾಗ ಬಾಳೆ ಎಲೆದು ಟೇಸ್ಟ್ ಕೂಡ ಚೆನ್ನಾಗಿ ನಮಗೆ ಈ ಕಡುಬಲ್ಲಿ ಸಿಗುತ್ತೆ. ಇದೇ ರೀತಿ ಎಲ್ಲ ಕಡುಬನ್ನು ಫಸ್ಟಿಗೆ ರೆಡಿ ಮಾಡಿ ಇಟ್ಕೊಳ್ಳೋಣ. ಇನ್ನು ಒಂದು ಇಡ್ಲಿ ಪಾತ್ರೆ ಅಥವಾ ಸ್ಟೀಮರಲ್ಲಿ ನೀರು ಬಿಸಿಯಾಗಲಿಕ್ಕೆ ಇಟ್ಟು ಚೆನ್ನಾಗಿ ನೀರು ಬಿಸಿ ಆದಮೇಲೆ ನಾವು ರೆಡಿ ಮಾಡಿಟ್ಟಿರುವ ಕಡುಬನ್ನು ಇದರಲ್ಲಿ ಈ ಸ್ಟೀಮರಲ್ಲಿ ಅಥವಾ ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ನಮಗಿದನ್ನು 10 ರಿಂದ 15 ನಿಮಿಷ ಬೇಯಿಸಿದರೆ ಸಾಕು. ನಾನಿವಾಗ ಮುಚ್ಚಿಟ್ಟು ಒಂದು 15 ನಿಮಿಷ ಬೇಯಿಸ್ತಾ ಇದ್ದೀನಿ. 15 ನಿಮಿಷ ಆದ ತಕ್ಷಣ ನಮ್ಮದು ಸೂಪರ್ ಆಗಿರುವಂತಹ ಹಲಸಿನ ಹಣ್ಣಿನ ಕಡುಬು ಇಲ್ಲಿ ರೆಡಿಯಾಗಿದೆ. ತುಂಬಾ ಟೇಸ್ಟ್ ಇದು. ಒಂದು ಸಾರಿ ಆದರೂ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿಕೊಡಿ.